ವೀಕ್ಷಕರ ನಮಸ್ಕಾರ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಸೋಲುವ ಪಂದ್ಯವನ್ನು ಗೆದ್ದಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದೆ. ಹೌದು ವೀಕ್ಷಕರು, ನಿನ್ನೆ ನಡೆದಿದ್ದ ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 43ನೇ ಪಂದ್ಯದಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಐತಿಹಾಸಿಕ ಗೆಲುವು ಪಡೆದಿದ್ದು, ಹಾಗೆ ವೀಕ್ಷಕರ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರ ಈ ಒಂದು ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಭಾರತ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನಿನ್ನೆ ಮಹತ್ವದ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಇಂಡಿಯಾ ಹಾಗೂ ಅಫ್ಘಾನಿಸ್ತಾನ ತಂಡವು ಭಾರಿ ಪೈಪೋಟಿ ನಡೆಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ್ದ ಅಫ್ಘಾನಿಸ್ತಾನ ತಂಡವು ಭಾರತ ತಂಡವನ್ನು 181 ರನ್ಗಳಿಗೆ ಕಟ್ಟಿ ಹಾಕಿತು. ಹೌದು ವೀಕ್ಷಕರೇ, ಭಾರತ ತಂಡದ ಪರ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡಕ್ಕೆ 180 ರನ್ಗಳ ಕಲೆ ಹಾಕುವುದರಲ್ಲಿ ಯಶಸ್ವಿಯಾಗಿ ನೆರವಾದರು. ಇನ್ನು ವೀಕ್ಷಕರು ವಿರಾಟ್ ಕೊಹ್ಲಿ ಅವರು 24 ಎಸೆತಗಳಲ್ಲಿ 24 ರನ್ ಸಿಡಿಸಿದ್ದಾರೆ. ಹಾಗೆ ವೀಕ್ಷಕರ ರಿಷಬ್ ಪಂತ್ ಅವರು 4 ಬೌಂಡ್ರಿಗಳೊಂದಿಗೆ 20 ರನ್ ಸಿಡಿಸಿದರು. ಇನ್ನು ವೀಕ್ಷಕರ ಕೊನೆಯ ಓವರ್ನಲ್ಲಿ ಭರ್ಜರಿಗೆ ಬ್ಯಾಟ್ ಬೀಸಿದ ಅಕ್ಷರ್ ಪಟೇಲ್ ಅವರು ಎದುರಿಸಿದ 6 ಎಸೆತಗಳಲ್ಲಿ 4 ಬೌಂಡ್ರಿಗಳೊಂದಿಗೆ 12 ರನ್ ಸಿಡಿಸಿದ್ದಾರೆ. ವೀಕ್ಷಕರ ಇದರ ಮೂಲಕ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 181 ರನ್ ಕಲೆ ಹಾಕಿದ್ದಾರೆ. ಇತ್ತ ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಅಫ್ಘಾನಿಸ್ತಾನ ತಂಡವು ಮೊದಲ ಹಂತದಲ್ಲಿ ಎಡವಿತು. ಒಂದು ವೀಕ್ಷಕರ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಬ್ಯಾಟರ್ ಆದ ರೆಹಮಾನುಲ್ಲಾ ಗುರ್ಬಾಜ್ ಅವರು ಕೇವಲ 11 ರನ್ ಗಳಿಸಿ ಔಟ್ ಆದರೆ, ಇತ್ತ ಅವರ ಜೊತೆಗೂಡಿ ಬಂದಿದ್ದ ಹಜರತುಲ್ಲಾ ಜಜಾಯಿ ಅವರು ಕೇವಲ 2 ರನ್ ಗಳಿಸಿ ಔಟ್ ಆದರು. ಹೌದು ವೀಕ್ಷಕರ, ನಿನ್ನೆಯ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡದ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಸಾಥ್ಕೊಳ್ಳಿಲ್ಲ. ಇನ್ನು ವೀಕ್ಷಕರ ಗುಲ್ಬುದ್ದೀನ್ ನಯೀಬ್ ಅವರು ಕೇವಲ 17 ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದರು. ಅದರಂತೆ ವೀಕ್ಷಕರ ಮಧ್ಯಮ ಕ್ರಮಾಂಕದಲ್ಲಿ ಬಂದಿದ್ದ ಅಜ್ಮತುಲ್ಲಾ ಉಮರ್ ಜಾಯಿ ಅವರು ಎದುರಿಸಿದ 20 ಎಸೆತಗಳಲ್ಲಿ 26 ರನ್ ಗಳಿಸಲು ಶಕ್ತರಾದರು. ವೀಕ್ಷಕರ ಇದರ ಮೂಲಕ ಅಫ್ಘಾನಿಸ್ತಾನ ತಂಡವು ಕೇವಲ 134 ರನ್ ಗಳಿಸಿ ಈ ಒಂದು ಪಂದ್ಯದಲ್ಲಿ ಆಲ್ಔಟ್ ಆಯಿತು. ಇನ್ನು ವೀಕ್ಷಕರ ಭಾರತ ತಂಡಕ್ಕೆ 47 ರನ್ಗಳ ಭರ್ಜರಿ ಗೆಲುವು ಸಿಕ್ಕಿದ್ದು, ಹಾಗೆ ವೀಕ್ಷಕರ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರ ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ಭರ್ಜರಿಗೆ ಪ್ರದರ್ಶನ ತೋರಿದ ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರು ಇಬ್ಬರು ಕೂಡ ತಲಾ 3 ವಿಕೆಟ್ ಕಬಳಿಸಿದರು. ಇನ್ನು ವೀಕ್ಷಕರ ಭಾರತ ತಂಡದ ಎಡಗೈ ಸ್ಪಿನ್ನರ್ ಆದ ಅಕ್ಷರ್ ಪಟೇಲ್ ಅವರು ಹಾಕಿದ 3 ಓವರ್ಗಳಲ್ಲಿ 15 ರನ್ ನೀಡಿ 1 ವಿಕೆಟ್ ಕಬಳಿಸಿದ್ದಾರೆ. ಇತ್ತ ವೀಕ್ಷಕರ ಮೊದಲ ಪಂದ್ಯವನ್ನು ಆಡಿದ ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ವೀಕ್ಷಕರ ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಅವರು ಹಾಕಿದ 3 ಓವರ್ಗಳಲ್ಲಿ 20 ರನ್ ನೀಡಿ 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರ ಈ ಒಂದು ಪ್ರದರ್ಶನದೊಂದಿಗೆ ಟೀಮ್ ಇಂಡಿಯಾ ತಂಡವು 47 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರ ಸೂಪರ್ 8 ಹಂತದಲ್ಲಿ ಭರ್ಜರಿಯಾದ ಶುಭಾರಂಭ ಮಾಡಿದೆ. ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್.